ಹಲೋ ಹಾಯ್ ನಮಸ್ಕಾರ. ನಮ್ಮ ಮನೆ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಬೇಕಲೆಸ್. ನಾನು ತುಂಬ ದಿವಸ ಆಯಿತು, ಅಂದರೆ 3 ಪೆಟ್ಟಿಗೆ ಇದೆ ಜೇನುತುಪ್ಪ ತೆಗಿಲಿಕ್ಕೆ. ಸ್ವಲ್ಪ ಓಪನ್ ಮಾಡಿ ಆಗಿದೆ ಆಲ್ರೆಡಿ. ನಾನು ನಿಮಗೆ ತೋರಿಸೋ ಮೊದಲು ಓಪನ್ ಮಾಡಿದ್ದೀನಿ ನೋಡಿ. ಇದು ಕೆಲವೊಂದು ಸತಿ ಜೇನು ಕೃಷಿಯಲ್ಲಿ ನಮ್ಮ ಅಸಡ್ಡೆಯೋ ಅಥವಾ ಸಮಯ ಇಲ್ಲದಿದ್ದಾಗಂತ ಆಗ್ತಕ್ಕಂಥ ಪರಿಸ್ಥಿತಿ ನೋಡಿ. 2 ಪೆಟ್ಟಿಗೆಯಲ್ಲಿ ಆ ಥರದ ಪರಿಸ್ಥಿತಿ ಇಲ್ಲ, ಹಾಗಾಗಿ ಆ ಥರದ ಶೂಟ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ನಾನು ಹಾಕಿದ್ದೇನೆ. ಇಲ್ಲಿ ನೋಡಿ, ಇದು ಫುಲ್ಲಾಗಿ ಎಲ್ಲಿವರೆಗೆ ಪರಿಸ್ಥಿತಿ ಮುಟ್ಟಿದೆ ಅಂತ ಹೇಳಿದರೆ ಮೇಲ್ಗಡೆ ಇದರಲ್ಲಿ ಫುಲ್ಲು ಜೇನುತುಪ್ಪ ಮಾಡಿದೆ. ಇಂಥ ಪರಿಸ್ಥಿತಿ ಯಾವತ್ತೂ ಬರಬಾರ್ದು. ಯಾಕೆಂದರೆ ಮೇಲ್ಗಡೆ ಇದು ತೆಗಿಲಿಕ್ಕೆ ಕೈಯಲ್ಲಿ ಹಿಂಡಬೇಕಷ್ಟೇ, ಮಿಷಿನ್ಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ಜೇನು ಕೃಷಿಕ ಯಾವಾಗಲೂ ಕೂಡ ಅದರ ಬಗ್ಗೆ ಅವೇರ್ನೆಸ್ ಇದ್ದರೆ ಖಂಡಿತವಾಗ್ಲೂ ಒಳ್ಳೆ ತುಪ್ಪ ತೆಗಿಬೋದು ಅಂತ ಹೇಳೋದಕ್ಕೆ ಇದು ನಿದರ್ಶನ ಅಲ್ಲ ಇದು. ಯಾಕೆಂದರೆ ಇದರಲ್ಲಿ ಎಷ್ಟು KG ಜೇನುತುಪ್ಪ ನನಗೆ ನಷ್ಟ ಆಯಿತು. ಕೈಯಲ್ಲಿ ಹಿಂಡಿದ ಜೇನುತುಪ್ಪ ಅಷ್ಟು ಕ್ವಾಲಿಟಿ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಒಂದು ಸಣ್ಣ ವಿಡಿಯೋ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತದೆ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೋಡಿ ಹೇಗಿದೆ ನೋಡಿ, ಕೈಯಲ್ಲಿ ಹಿಂಡಬೇಕಷ್ಟೇ. ಹಲೋ ಹಾಯ್ ನಮಸ್ಕಾರ. ನಮ್ಮ ಮನೆ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀಕಾಂತ್ ಬೇಕಲೆಸ್. ನಾನು ತುಂಬ ದಿವಸ ಆಯಿತು, ಅಂದರೆ 3 ಪೆಟ್ಟಿಗೆ ಇದೆ ಜೇನುತುಪ್ಪ ತೆಗಿಲಿಕ್ಕೆ. ಸ್ವಲ್ಪ ಓಪನ್ ಮಾಡಿ ಆಗಿದೆ ಆಲ್ರೆಡಿ. ನಾನು ನಿಮಗೆ ತೋರಿಸೋ ಮೊದಲು ಓಪನ್ ಮಾಡಿದ್ದೀನಿ ನೋಡಿ. ಇದು ಕೆಲವೊಂದು ಸತಿ ಜೇನು ಕೃಷಿಯಲ್ಲಿ ನಮ್ಮ ಅಸಡ್ಡೆಯೋ ಅಥವಾ ಸಮಯ ಇಲ್ಲದಿದ್ದಾಗಂತ ಆಗ್ತಕ್ಕಂಥ ಪರಿಸ್ಥಿತಿ ನೋಡಿ. 2 ಪೆಟ್ಟಿಗೆಯಲ್ಲಿ ಆ ಥರದ ಪರಿಸ್ಥಿತಿ ಇಲ್ಲ, ಹಾಗಾಗಿ ಆ ಥರದ ಶೂಟ್ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ನಾನು ಹಾಕಿದ್ದೇನೆ. ಇಲ್ಲಿ ನೋಡಿ, ಇದು ಫುಲ್ಲಾಗಿ ಎಲ್ಲಿವರೆಗೆ ಪರಿಸ್ಥಿತಿ ಮುಟ್ಟಿದೆ ಅಂತ ಹೇಳಿದರೆ ಮೇಲ್ಗಡೆ ಇದರಲ್ಲಿ ಫುಲ್ಲು ಜೇನುತುಪ್ಪ ಮಾಡಿದೆ. ಇಂಥ ಪರಿಸ್ಥಿತಿ ಯಾವತ್ತೂ ಬರಬಾರ್ದು. ಯಾಕೆಂದರೆ ಮೇಲ್ಗಡೆ ಇದು ತೆಗಿಲಿಕ್ಕೆ ಕೈಯಲ್ಲಿ ಹಿಂಡಬೇಕಷ್ಟೇ, ಮಿಷಿನ್ಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬ ಜೇನು ಕೃಷಿಕ ಯಾವಾಗಲೂ ಕೂಡ ಅದರ ಬಗ್ಗೆ ಅವೇರ್ನೆಸ್ ಇದ್ದರೆ ಖಂಡಿತವಾಗ್ಲೂ ಒಳ್ಳೆ ತುಪ್ಪ ತೆಗಿಬೋದು ಅಂತ ಹೇಳೋದಕ್ಕೆ ಇದು ನಿದರ್ಶನ ಅಲ್ಲ ಇದು. ಯಾಕೆಂದರೆ ಇದರಲ್ಲಿ ಎಷ್ಟು KG ಜೇನುತುಪ್ಪ ನನಗೆ ನಷ್ಟ ಆಯಿತು. ಕೈಯಲ್ಲಿ ಹಿಂಡಿದ ಜೇನುತುಪ್ಪ ಅಷ್ಟು ಕ್ವಾಲಿಟಿ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಒಂದು ಸಣ್ಣ ವಿಡಿಯೋ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತದೆ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೋಡಿ ಹೇಗಿದೆ ನೋಡಿ, ಕೈಯಲ್ಲಿ ಹಿಂಡಬೇಕಷ್ಟೇ. ಎರಡನೇ ಪೆಟ್ಟಿಗೆ, ಇದರಲ್ಲಿ 3 ಸೂಪರ್ ಇಟ್ಟಿದ್ದೇನೆ. ಆದರೂ ಮೇಲೆ ಬಂದು ಕಟ್ಟಿದೆ. ಅಂದರೆ ಒಳ್ಳೆಯ ಕಾಲನಿ ಸ್ಟ್ರೆಂತ್ ಇರೋದು. ಆ್ಯಕ್ಚುಲಿ ಈಗ ಏಪ್ರಿಲ್ ಎಂಡ್ ಆಗ್ತಾ ಬಂತು. ನಿಜವಾಗ್ಲೂ ಫೆಬ್ರವರಿಯಲ್ಲಿ ತೆಗಿಬೇಕಿತ್ತು ನಾನು. ಫೆಬ್ರವರಿ ಆಯಿತು, ಮಾರ್ಚ್ ಆಯಿತು, ತೆಗಿಲಿಲ್ಲ. ಏಪ್ರಿಲ್ ಇವತ್ತು 18ನೇ ತಾರೀಕಲ್ಲಿದೆ ನಾನು ಇವತ್ತು. ಹಾಗಾಗಿ ಜೇನುತುಪ್ಪವನ್ನು ಆಗಾಗ ತೆಗಿತಾ ಇದ್ದರೆ ಅದಕ್ಕೆ ಸ್ಟೋರ್ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇಲ್ಲ ಈ ಥರ ನಮ್ಮ ಮೇಲಿನ ಇದರಲ್ಲಿ ಮುಚ್ಚಳದಲ್ಲಿ ಬಂದು ಕಟ್ತದೆ ನೋಡಿ. ಇದು 3 ಸೂಪರಲ್ಲಿ ಕೂಡ ಇದು ಜೇನುತುಪ್ಪ ನನಗೆ ತೆಗೆಯಲಿಕ್ಕೆ ಸಿಕ್ಕಿದೆ ನೋಡಿ. ಇದು ಅಡ್ಡಾದಿಡ್ಡಿಯಾಗಿ ಕಟ್ಟಿದೆ. ಇದು ಕಾರಣ ನಮ್ಮ ಸರಿಯಾದ ನಿರ್ವಹಣೆ ಮಾಡದಿರೋದು. ಜೇನು ಕೃಷಿಯಲ್ಲಿ ಕೆಲವೊಮ್ಮೆ ವೈಫಲ್ಯಗಳು ಜೇನುತುಪ್ಪ ತೆಗೆಯುವ ನಮಗೆ ಇದೇ ಆಗಿರುತ್ತೆ. ಯಾಕಂದರೆ ಮಿಷಿನಲ್ಲಿ ಕರೆಕ್ಟಾಗಿ ತೆಗಿಲಿಕ್ಕೆ ಆಗೋದಿಲ್ಲ, ಕೈಯಲ್ಲಿ ಹಿಂಡಬೇಕಾಗ್ತದೆ, ಇದರಲ್ಲಿ ತುಪ್ಪ ವೇಸ್ಟ್ ಆಗ್ತದೆ. ಹಾಗಾಗಿ ನೀವು ಕೃಷಿಯನ್ನು ಮಾಡಬೇಕಂತ ಸಂದರ್ಭದಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾಡಿದರೆ ಈ ಜೇನು ಕೃಷಿಯನ್ನು ತುಂಬ ಚೆಂದ ತೆಗಿಬೋದು ಜೇನುತುಪ್ಪ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಮಾಹಿತಿಗೋಸ್ಕರ ಈ ವಿಡಿಯೋ ನಿಮಗೆ ಮಾಡಿದ್ದೇನೆ. ಈ ವಿಡಿಯೋವನ್ನು ನೋಡೋದಕ್ಕೆ ನಿಮಗೆ ಧನ್ಯವಾದಗಳು.